ಕೆಪಿಎಸ್ಸಿ ಅಕ್ರಮಗಳ ವಿರುದ್ಧ ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹಗರಣದಲ್ಲಿ ಭಾಗಿಯಾದಂಥವ್ರನ್ನ ಯಾವುದೇ ಕಾರಣಕ್ಕೂ ರಕ್ಷಣೆ ಮಾಡಬೇಡಿ, ಅವರ ತಲೆದಂಡ ಆಗಬೇಕು ಅನ್ನುವಂಥದ್ದು ಅವರ ಒತ್ತಾಯ, ಅವರ ಆಗ್ರಹ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಎಬಿವಿಪಿ ಪ್ರತಿಭಟನೆ ಮಾಡ್ತಾ ಇದೆ. ಕೆಪಿಎಸ್ಸಿ ಹಗರಣದ ತನಿಖೆಯನ್ನು ಸಿಬಿಐಗೆ ಒಪ್ಪಿಸಿ ಅಂತ ಕೂಡ ಒತ್ತಾಯಿಸಲಾಗಿದೆ. ಪೊಲೀಸರು ಎಬಿವಿಪಿ ಕಾರ್ಯಕರ್ತರನ್ನು ವಶಕ್ಕೆ ಪಡೆದರು. ದೊಡ್ಡ ಹೈಡ್ರಾಮಾ ಸೃಷ್ಟಿಯಾಯಿತು. ಆಮೇಲೆ ಪೊಲೀಸರು ಎಳಕೊಂಡು ಹೋದರು ಕಾರ್ಯಕರ್ತರನ್ನು. ಬನ್ನಿ, ಪ್ರತಿಭಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ವಿನಯ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಕೆಪಿಎಸ್ಸಿ ಕರ್ಮಕಾಂಡವನ್ನು ವಿರೋಧಿಸಿ ವಿದ್ಯಾರ್ಥಿಗಳು ಇವತ್ತು ಎಬಿಪಿ ವಿದ್ಯಾರ್ಥಿಗಳು ಮೌರ್ಯ ಸರ್ಕಲ್ ಅಂತ ಹಿಡಿದು ಬೃಹತ್ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ನೋಡಬಹುದು ನೀವು ಯಾವ ರೀತಿಯಾಗಿ ಡ್ರಾಮಾ ಕಂಡು ಬರ್ತಾ ಇದೆ ಅಂತ ಹೇಳಿ. ನಿಜಕ್ಕೂ ಕೂಡ ಪೊಲೀಸರು ಅಟ್ಟಾಡಿಸ್ತಾ ಇದ್ದಾರೆ ಸದ್ಯಕ್ಕೆ ಎಬಿಪಿ ವಿದ್ಯಾರ್ಥಿಗಳನ್ನ. ಯಾಕಂದ್ರೆ ಈ ಕರ್ಮಕಾಂಡದ ವಿರುದ್ಧ ಕೆಪಿಎಸ್ಸಿ ಆಗಿರುವಂತಹ ಬಹುದೊಡ್ಡ ಭ್ರಷ್ಟಾಚಾರದ ವಿರುದ್ಧ ಎಬಿಪಿ ವಿದ್ಯಾರ್ಥಿಗಳು ಇವತ್ತು ಮೌರ್ಯ ಸರ್ಕಲ್ ಬಳಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಮೌರ್ಯ ಸರ್ಕಲ್ ರಸ್ತೆಯಲ್ಲಿ ಸರ್ಕಲ್ ಅಲ್ಲಿ ಕುತ್ತುಕೊಂಡು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಇವರನ್ನು ಅಟ್ಟಾಡಿಸುವ ಕೆಲಸಕ್ಕೂ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈ ಪ್ರತಿಭಟನೆಗೆ ಫ್ರೀಡಂ ಪಾರ್ಕ್ ಅಲ್ಲಿ ಅವಕಾಶ ನೀಡಿರಲಿಲ್ಲ. ಹೀಗಾಗಿ ವಿದ್ಯಾರ್ಥಿಗಳು ಏಕಾಏಕಿ ಮೆಜೆಸ್ಟಿಕ್, ಫ್ರೀಡಂ ಪಾರ್ಕ್ ಸೇರಿದಂತೆ ಬಹುತೇಕ ಭಾಗಗಳಿಂದ ನುಗ್ಗಿದ್ದಾರೆ. ಮೌರ್ಯ ಸರ್ಕಲ್ ಅನ್ನು ಕೂಡ ಈಗ ಸದ್ಯಕ್ಕೆ ಸಂಪೂರ್ಣವಾಗಿ ಬಂದ್ ಮಾಡಿರುವಂಥದ್ದು. ವಿದ್ಯಾರ್ಥಿಗಳನ್ನು ಎತ್ತಿ ಎತ್ತಿ ಬಸ್ಸಿಗೆ ಹಾಕ್ತಿರುವಂಥದ್ದನ್ನು ಕೂಡ ತೋರಿಸ್ತಾ ಇದ್ದೀನಿ. ಯಾಕಂದ್ರೆ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಾಗಿರ್ಬೋದು, ಜೊತೆಗೆ ಈ ಹಿಂದೆ ಸಾಕಷ್ಟು ಪರೀಕ್ಷೆಗಳಲ್ಲಿ, ಕೆಪಿಎಸ್ಸಿ ಪರೀಕ್ಷೆಗಳಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆಗಿದೆ, ಸಾಕಷ್ಟು ಕೊಳ್ಳೆ ಹೊಡೆಯುವಂಥ ಕೆಲಸಗಳಾಗಿದೆ. ಅಧಿಕಾರಿಗಳ ನಿಜಕ್ಕೂ ಕೂಡ ಇಲ್ಲಿ ಕೆಪಿಎಸ್ಸಿಯನ್ನು ನುಂಗು ಹಾಕಿದ್ದಾರೆ ಅನ್ನೋಂಥದ್ದು. ಹೀಗಾಗಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮುಂದಾಗಿದ್ದಾರೆ. ಮಾತಾಡ್ಸೋಂಥ ಪ್ರಯತ್ನ ಮಾಡ್ತೀನಿ. ವಿದ್ಯಾರ್ಥಿಗಳು ಏನು ಹೇಳ್ತಾರೆ ಅಂತ ಕೇಳೋಣ. ಯಾವ ರೀತಿಯಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮಾತಾಡ್ಸೋಣ. ಏನು ಹೇಳ್ತೀನಿ? ಈ ತರ ಕರಪ್ಷನ್ ಆದ್ರೆ ಸ್ಟೂಡೆಂಟ್ಸ್ ಹೇಗೆ ಓದ್ತಾರೆ? ಸ್ಟೂಡೆಂಟ್ಸ್ ಓದಿರೋರಿಗೆ ಸೀಟ್ ಸಿಗ್ತಿಲ್ಲ, ದುಡ್ಡು ಕೊಟ್ಟವರಿಗೆ ಸೀಟ್ ಸಿಗ್ತಿದೆ. ಅದು ಯಾವ ನ್ಯಾಯ? ಈ ಗೌರ್ಮೆಂಟ್ ಯಾಕೆ ಹೀಗೆ ಮಾಡ್ತಿದೆ? ಸ್ಟೂಡೆಂಟ್ಸ್ ಹೇಗೆ ಬದುಕ್ತಾರೆ ಈ ತರ ಕರಪ್ಷನ್ ಆದ್ರೆ? ಸಿಸ್ಟಮ್ ಚೇಂಜ್ ಆಗಬೇಕು, ಕೆಪಿಎಸ್ಸಿ ಉಳಿಬೇಕು. ಇದೇ ನಮ್ಮ ಸ್ಟೇಟ್ ನ ಫ್ಯೂಚರ್, ನಮ್ಮ ದೇಶದ ಫ್ಯೂಚರ್. ಸರ್, ಬಡ ಮಕ್ಕಳು ಹೋಗ್ರಿ, ಪೊಲೀಸ್ ಅವರು ನಮ್ಗೆ ಅವಕಾಶನೇ ಕೊಡ್ತಿಲ್ಲ. ಕೆಪಿಎಸ್ಸಿ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಬೇಕು ಅಂದ್ರೆ ಒಬ್ಬ ಬಡ ಫ್ಯಾಮಿಲಿ ಅವನು ಬೆಂಗಳೂರಿಗೆ ಬರ್ತಾನೆ. ಬೆಂಗಳೂರಿಗೆ ಬಂದು ಅವ್ರು ಎಷ್ಟು ಕಷ್ಟ ಪಡ್ತಿರ್ತಾನೆ ನೀವು ನೋಡ್ಬೇಕು. ನಮ್ಮನ್ನ ಹೆಂಗೆ ಎಳಿತಿದ್ದಾರೆ. ನಮಗೆ ಅಧಿಕಾರ ಕೇಳೋ ಹಕ್ಕು ಇಲ್ವಾ? ಈ ಸಂವಿಧಾನ ನಮಗೆ ಅಧಿಕಾರ ಕೊಡೋದು ಹಕ್ಕು ಕೊಟ್ಟಿದೆ. ನೀವು ನೋಡ್ಬೋದು ಪೊಲೀಸ್ ಅವ್ರು ನಮ್ಮನ್ನ ಹೆಂಗೆ ಎಳಿತಿದ್ದಾರೆ. ನಮಗೆ ಅಧಿಕಾರ ಬೇಕು ಸರ್. ಪ್ಲೀಸ್ ನಿಮ್ಮ ಮೀಡಿಯಾ ಇಂದ ನಮ್ಮ ವಾಯ್ಸ್ ಕಳಿಸಿ. ಯಾಕಂದ್ರೆ ಒಬ್ಬ ಆಸ್ಪಿರೆಂಟ್ ಅವ್ನು ಫುಲ್ ಜೀವನ ಕೊಟ್ಟಿರ್ತಾನೆ ಎಕ್ಸಾಮ್ಗೆ. ಅವನು ಎಷ್ಟು ಸಾಲ ಮಾಡಿ ಬಂದಿರ್ತಾನೆ. ಈ ವಾಟ್ ಜಸ್ಟಿಸ್ ಎಲ್ಲಿವರೆಗೂ ನಮಗೆ ಜಸ್ಟಿಸ್ ಸಿಗಲ್ವಾ ಅಲ್ಲಿವರೆಗೂ ನಾವು ಹಾಕುವಂತ ಪ್ರಯತ್ನಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ವಿದ್ಯಾರ್ಥಿಗಳನ್ನ ಎತ್ತಿ ಹಾಕುವ ಪ್ರಯತ್ನಕ್ಕೂ ಕೂಡ ಮುಂದಾಗ್ತಾರೆ. ಬಹುದೊಡ್ಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳನ್ನ ರಸ್ತೆ ತಡೆದು ಪ್ರತಿಭಟನೆ ಮುಂದಾಗಿರುವಂಥದ್ದು. ಸಾಕಷ್ಟು ಪೊಲೀಸ್ ಫೋರ್ಸ್ನ ಇಂಪಾರ್ಟ್ ಮಾಡಿ ವಿದ್ಯಾರ್ಥಿಗಳನ್ನ ಪ್ರತಿಭಟನೆ ಕೂಡ ಮಾಡದೇ ಇರುವ ರೀತಿಯಲ್ಲಿ ಪೊಲೀಸರು ಹತ್ತಿಕ್ಕುವಂತ ಕೆಲಸಗಳನ್ನು ಮಾಡ್ತಿರುವುದು ಕಂಡು ಬರ್ತಾ ಇದೆ. ಕ್ಯಾಮರಾಮನ್ ಬಾಲಾಜಿ ಜೊತೆಗೆ ವಿನಯ್ ಕುಮಾರ್ ಕಾಶ್ಮೀರ್, ಟಿವಿ9 ಬೆಂಗಳೂರು.